ಕರಣಿಕ ಹನುಮಂತ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಗರವಾದ ಮಂಗಳೂರಿನ ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿ ಹೆಸರುವಾಸಿಯಾಗಿರುವ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಹಂಪನಕಟ್ಟೆ ಹಾಗೂ ಸ್ಟೇಟ್ ಬ್ಯಾಂಕ್ ವೃತ್ತದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಹನುಮಾನ್ ನಗರದಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಕ್ಷೇತ್ರವು ನೂರಾರು ವರ್ಷಗಳಿಂದ ಭಕ್ತರ ನಂಬಿಕೆ, ಭಕ್ತಿ ಮತ್ತು ಆರಾಧನೆಯ ಕೇಂದ್ರವಾಗಿ ಬೆಳೆಯುತ್ತಾ ಬಂದಿದೆ. ನಗರದ ಗದ್ದಲದ ಮಧ್ಯೆಯೇ ಶಾಂತ, ಆಧ್ಯಾತ್ಮಿಕ ಹಾಗೂ ಭಕ್ತಿಮಯ ವಾತಾವರಣವನ್ನು ಹೊಂದಿರುವ ಈ ದೇವಸ್ಥಾನವು ಪ್ರತಿದಿನವೂ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ. ಸ್ಥಳೀಯರು ಮಾತ್ರವಲ್ಲದೆ ಕರ್ನಾಟಕದ ವಿವಿಧ ಭಾಗಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿ ಆಗಮಿಸಿ ಮುಖ್ಯ ಪ್ರಾಣ ದೇವರಾದ ಶ್ರೀ ಹನುಮಂತನ ದರ್ಶನ ಪಡೆದು ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಧೈರ್ಯ ಮತ್ತು ಯಶಸ್ಸನ್ನು ಕೋರುತ್ತಾರೆ. ಈ ದೇವಸ್ಥಾನವು ಕೇವಲ ಆರಾಧನಾ ಕೇಂದ್ರವಲ್ಲದೆ ಧಾರ್ಮಿಕ ಶಿಕ್ಷಣ, ವೈದಿಕ ಸಂಸ್ಕೃತಿ, ಪುರಾಣ ಪ್ರವಚನಗಳು, ಭಜನೆ, ದಾನ ಧರ್ಮ ಹಾಗೂ ಸಮಾಜ ಸೇವೆಯ ಕಾರ್ಯಗಳಿಗೆ ಮಹತ್ವದ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ. ದೇವಸ್ಥಾನದ ಇತಿಹಾಸವು ಸುಮಾರು 19ನೇ ಶತಮಾನದ ಆರಂಭದ ಅವಧಿಗೆ ಸೇರಿದದ್ದು. ಕ್ರಿ.ಶ. 1830ರಲ್ಲಿ ಕರ್ಣಿಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸೋಮಯ್ಯ ರಾವ್ ಅವರು ಈ ದೇವಸ್ಥಾನವನ್ನು ನಿರ್ಮಿಸಿದರೆಂದು ಪರಂಪರೆಯಲ್ಲಿ ತಿಳಿದುಬರುತ್ತದೆ. ಅವರು ಧಾರ್ಮಿಕ ನಿಷ್ಠೆ ಹಾಗೂ ವೈದಿಕ ಸಂಪ್ರದಾಯಗಳ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದ ಕಾರಣ ಮಂಗಳೂರಿಗೆ ಆಗಮಿಸುತ್ತಿದ್ದ ಉಡುಪಿ ಅಷ್ಟಮಠಗಳ ಮಾಧ್ವ ಸ್ವಾಮೀಜಿಗಳಿಗೆ ಮಧ್ವ ಸಂಪ್ರದಾಯದ ಪೂಜೆ, ವೇದಪಾರಾಯಣ, ಧಾರ್ಮಿಕ ಉಪನ್ಯಾಸಗಳು ಹಾಗೂ ಪ್ರವಚನಗಳನ್ನು ನಡೆಸಲು ಅನುಕೂಲವಾಗುವಂತಹ ಪವಿತ್ರ ಸ್ಥಳವೊಂದು ಅಗತ್ಯವೆಂದು ಭಾವಿಸಿ ಈ ದೇವಾಲಯವನ್ನು ನಿರ್ಮಿಸಿದರು. ಈ ಕಾರಣದಿಂದ ಈ ದೇವಸ್ಥಾನವು ಉಪಾಧ್ಯಾಯ ಮಠ ಎಂಬ ಹೆಸರಿನಿಂದಲೂ ಪ್ರಸಿದ್ಧಿಯಾಯಿತು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ವೇದಾಂತ ತತ್ವದ ಪ್ರಚಾರ ಮತ್ತು ಪ್ರಸಾರಕ್ಕೆ ಈ ಕ್ಷೇತ್ರವು ಪ್ರಮುಖ ಕೇಂದ್ರವಾಗಿದ್ದು ಅನೇಕ ಧಾರ್ಮಿಕ ಚಟುವಟಿಕೆಗಳಿಗೆ ಆಶ್ರಯ ನೀಡುತ್ತಾ ಬಂದಿದೆ. ದೇವಸ್ಥಾನದ ಪ್ರಧಾನ ಆರಾಧ್ಯ ದೇವರು ಶ್ರೀ ಹನುಮಂತನಾಗಿದ್ದು, ಇಲ್ಲಿ ಪೂಜಿಸಲ್ಪಡುವ ದೇವರನ್ನು ಮುಖ್ಯ ಪ್ರಾಣ ದೇವರು ಎಂದು ಗೌರವದಿಂದ ಕರೆಯಲಾಗುತ್ತದೆ. ಮಧ್ವ ಸಂಪ್ರದಾಯದಲ್ಲಿ ಹನುಮಂತನನ್ನು ಮುಖ್ಯ ಪ್ರಾಣನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ವಾಯುದೇವರ ಮೊದಲ ಅವತಾರವಾದ ಹನುಮಂತನು ಭಕ್ತಿ, ಬಲ, ಧೈರ್ಯ, ಜ್ಞಾನ, ನಿಸ್ವಾರ್ಥ ಸೇವೆ ಹಾಗೂ ಶ್ರೀರಾಮನ ಮೇಲಿನ ಅಚಲ ನಂಬಿಕೆಯ ಪ್ರತೀಕನಾಗಿದ್ದಾನೆ. ಈ ದೇವಸ್ಥಾನದಲ್ಲಿರುವ ಹನುಮಂತನ ಮೂರ್ತಿಯು ಚಿನ್ನದ ಹೊಳಪಿನಂತೆ ಕಂಗೊಳಿಸುವ ವಿಶಿಷ್ಟ ರೂಪವನ್ನು ಹೊಂದಿದ್ದು, ಭಕ್ತರ ಮನಸ್ಸಿಗೆ ಅಪಾರ ಭಕ್ತಿಭಾವವನ್ನು ಉಂಟುಮಾಡುತ್ತದೆ. ಮೂರ್ತಿಯ ಬಲಗೈ ಅಭಯಹಸ್ತ ಮುದ್ರೆಯಲ್ಲಿ ಇರುವುದರಿಂದ ಭಕ್ತರಿಗೆ ರಕ್ಷಣೆ, ಧೈರ್ಯ ಹಾಗೂ ಆಶೀರ್ವಾದವನ್ನು ನೀಡುವ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಇನ್ನೊಂದು ಕೈಯಲ್ಲಿ ಸಂಜೀವಿನಿ ಪರ್ವತವನ್ನು ಧರಿಸಿರುವ ಈ ರೂಪವು ರಾಮಾಯಣದಲ್ಲಿನ ಪ್ರಸಿದ್ಧ ಘಟನೆಯನ್ನು ನೆನಪಿಸುತ್ತದೆ. ಲಕ್ಷ್ಮಣನ ಪ್ರಾಣರಕ್ಷಣೆಗಾಗಿ ಸಂಜೀವಿನಿ ಔಷಧಿಯನ್ನು ತರಲು ಹಿಮಾಲಯದ ಬೆಟ್ಟವನ್ನೇ ಹೊತ್ತು ತಂದ ಹನುಮಂತನ ಅಪಾರ ಶಕ್ತಿ, ತ್ಯಾಗ ಮತ್ತು ಸೇವಾಭಾವವನ್ನು ಈ ಮೂರ್ತಿ ಪ್ರತಿಬಿಂಬಿಸುತ್ತದೆ. ಇದೇ ಕಾರಣದಿಂದ ಈ ಕ್ಷೇತ್ರವನ್ನು ಎದಿರುಮುಖದ ಆಂಜನೇಯ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಹನುಮಂತನ ಮುಖಭಂಗಿ, ಕಣ್ಣುಗಳ ಕರುಣಾಮಯ ನೋಟ, ಆಭರಣಗಳು ಹಾಗೂ ದೈವಿಕ ಕಿರಣಗಳಿಂದ ಕೂಡಿದ ಮೂರ್ತಿಯು ಭಕ್ತರಲ್ಲಿ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ಮೂಡಿಸುತ್ತದೆ. ದೇವಸ್ಥಾನದ ಗರ್ಭಗುಡಿಯು ಸರಳವಾಗಿದ್ದರೂ ಅತ್ಯಂತ ಪವಿತ್ರತೆಯನ್ನು ಹೊಂದಿದ್ದು, ನಿತ್ಯ ದೀಪಾರಾಧನೆ, ಧೂಪ, ನೈವೇದ್ಯ ಹಾಗೂ ವೇದಮಂತ್ರಗಳ ನಾದದಿಂದ ಸದಾ ಭಕ್ತಿಮಯ ವಾತಾವರಣವನ್ನು ಹೊಂದಿರುತ್ತದೆ. ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ನಿಯಮಿತ ಪೂಜೆಗಳು, ಅಲಂಕಾರ, ಮಂಗಳಾರತಿ, ಪಂಚಾಮೃತಾಭಿಷೇಕ, ತುಳಸಿ ಅರ್ಚನೆ, ವಿಶೇಷ ಸೇವೆಗಳು ಹಾಗೂ ಪ್ರಸಾದ ವಿತರಣೆ ನಡೆಯುತ್ತವೆ.
ಭಕ್ತರು ತಮ್ಮ ವೈಯಕ್ತಿಕ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಲು ವಿಶೇಷ ಪೂಜೆ, ಅರ್ಚನೆ, ವಡಮಾಲೆ ಸಮರ್ಪಣೆ, ಬೆಣ್ಣೆ ಅಲಂಕಾರ, ತುಪ್ಪದ ದೀಪ ಸೇವೆ, ಸಿಂಧೂರ ಅರ್ಪಣೆ ಹಾಗೂ ವಿವಿಧ ಹರಕೆ ಸೇವೆಗಳನ್ನು ನೆರವೇರಿಸುತ್ತಾರೆ. ಉದ್ಯೋಗ, ವಿದ್ಯಾಭ್ಯಾಸ, ಆರೋಗ್ಯ, ವಿವಾಹ, ಸಂತಾನ ಪ್ರಾಪ್ತಿ, ವ್ಯಾಪಾರದಲ್ಲಿ ಯಶಸ್ಸು ಹಾಗೂ ಕುಟುಂಬದ ಕ್ಷೇಮಕ್ಕಾಗಿ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದೇವಸ್ಥಾನದಲ್ಲಿ ನಡೆಯುವ ವೈದಿಕ ಪೂಜೆಗಳು ಹಾಗೂ ಮಧ್ವ ಸಂಪ್ರದಾಯದ ಆಚರಣೆಗಳು ಅತ್ಯಂತ ಶಿಸ್ತಿನಿಂದ ಮತ್ತು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಗುತ್ತವೆ. ವರ್ಷಪೂರ್ತಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದರು. ಪ್ರತಿ ವರ್ಷ ಆಯೋಜಿಸಲ್ಪಡುವ ಶ್ರೀಮದ್ ಭಾಗವತ ಪುರಾಣದ ಜ್ಞಾನಯಜ್ಞವು ಈ ದೇವಸ್ಥಾನದ ಅತ್ಯಂತ ಪ್ರಮುಖ ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿದೆ. ದೇಶದ ವಿವಿಧ ಭಾಗಗಳಿಂದ ಖ್ಯಾತ ಪಂಡಿತರು, ವಿದ್ವಾಂಸರು ಹಾಗೂ ಸ್ವಾಮೀಜಿಗಳು ಆಗಮಿಸಿ ಭಾಗವತ ಪುರಾಣ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಹಾಗೂ ವೈದಿಕ ತತ್ವಗಳ ಕುರಿತು ಪ್ರವಚನಗಳನ್ನು ನೀಡುತ್ತಾರೆ. ಈ ಜ್ಞಾನಯಜ್ಞದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಧರ್ಮ, ಭಕ್ತಿ, ನೀತಿ, ಸಂಸ್ಕೃತಿ ಹಾಗೂ ಜೀವನ ಮೌಲ್ಯಗಳ ಕುರಿತು ಜ್ಞಾನವನ್ನು ಸಂಪಾದಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಅತ್ಯಂತ ಪುಣ್ಯಕರವೆಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನದಲ್ಲಿ ರಾಮನವಮಿ ಮಹೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಶ್ರೀರಾಮನ ಜನ್ಮೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು, ರಾಮಾಯಣ ಪಾರಾಯಣ, ಭಜನೆ, ಸೀತಾರಾಮ ಕಲ್ಯಾಣೋತ್ಸವ, ಅನ್ನಸಂತರ್ಪಣೆ ಹಾಗೂ ಧಾರ್ಮಿಕ ಸಭೆಗಳು ನಡೆಯುತ್ತವೆ. ಹನುಮ ಜಯಂತಿಯಂದು ದೇವಸ್ಥಾನವು ಸಾವಿರಾರು ಭಕ್ತರಿಂದ ಕಿಕ್ಕಿರಿದು ತುಂಬಿರುತ್ತದೆ. ವಿಶೇಷ ಅಭಿಷೇಕ, ಅಲಂಕಾರ, ಹನುಮಾನ್ ಚಾಲೀಸಾ ಪಾರಾಯಣ, ಸುಂದರಕಾಂಡ ಪಠಣ, ವಡಮಾಲೆ ಸಮರ್ಪಣೆ, ಮಹಾಪೂಜೆ ಹಾಗೂ ಮಹಾಪ್ರಸಾದ ವಿತರಣೆ ಭಕ್ತರ ಆಕರ್ಷಣೆಯಾಗಿರುತ್ತದೆ. ಶ್ರೀಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಮಧ್ವ ಸಂಪ್ರದಾಯದ ವಿಶೇಷ ಪೂಜೆಗಳು, ಭಜನೆ, ಪ್ರವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ದೀಪೋತ್ಸವವು ದೇವಾಲಯದ ಅತ್ಯಂತ ಮನಮೋಹಕ ಉತ್ಸವಗಳಲ್ಲಿ ಒಂದಾಗಿದೆ. ಸಾವಿರಾರು ಎಣ್ಣೆ ದೀಪಗಳಿಂದ ದೇವಾಲಯದ ಆವರಣವು ಪ್ರಕಾಶಮಾನವಾಗಿ ಕಂಗೊಳಿಸಿ ಭಕ್ತರಿಗೆ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ದೇವಸ್ಥಾನವು ಧಾರ್ಮಿಕ ಆಚರಣೆಗಳ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ಸಕ್ರಿಯ ಪಾತ್ರವಹಿಸುತ್ತಿದೆ. ವಿವಿಧ ಧಾರ್ಮಿಕ ಶಿಬಿರಗಳು, ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ, ವೇದ ಪಾಠ, ಭಜನಾ ತರಬೇತಿ, ಅನ್ನದಾನ, ಧಾರ್ಮಿಕ ಸ್ಪರ್ಧೆಗಳು ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ವರ್ಷಪೂರ್ತಿ ನಡೆಯುತ್ತವೆ. ದೇವಸ್ಥಾನದ ವಾಸ್ತುಶಿಲ್ಪವು ಸಂಪ್ರದಾಯಬದ್ಧ ದಕ್ಷಿಣ ಭಾರತೀಯ ದೇವಾಲಯಗಳ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿ, ಸಭಾಮಂಟಪ, ಪ್ರದಕ್ಷಿಣೆ ಮಾರ್ಗ, ಧ್ವಜಸ್ತಂಭ, ದೀಪಸ್ತಂಭ ಹಾಗೂ ಸುಂದರವಾಗಿ ಅಲಂಕರಿಸಲಾದ ದೇವಾಲಯದ ಪರಿಸರವು ಭಕ್ತರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ಯುವಂತಿದೆ. ನಿತ್ಯವೂ ಕೇಳಿಬರುವ ಘಂಟಾನಾದ, ವೇದಘೋಷ, ಭಜನೆಗಳು ಹಾಗೂ ಪೂಜೆಯ ಸುಗಂಧವು ದೇವಾಲಯದ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಂಗಳೂರು ನಗರದ ಧಾರ್ಮಿಕ ಪರಂಪರೆಯಲ್ಲಿ ಈ ದೇವಸ್ಥಾನವು ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದು, ಹಿಂದೂ ಸಂಸ್ಕೃತಿ ಹಾಗೂ ಮಧ್ವ ಸಂಪ್ರದಾಯದ ಸಂರಕ್ಷಣೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಸ್ಥಳೀಯ ಜನರ ಧಾರ್ಮಿಕ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಈ ಕ್ಷೇತ್ರವು ಭಕ್ತಿ, ಶ್ರದ್ಧೆ, ನಂಬಿಕೆ ಮತ್ತು ಸೇವೆಯ ಸಂಕೇತವಾಗಿದೆ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ನಡೆದ ಅನುಕೂಲಕರ ಘಟನೆಗಳನ್ನು ಮುಖ್ಯ ಪ್ರಾಣ ದೇವರ ಕೃಪೆಯೆಂದು ನಂಬಿ ಪ್ರತಿ ವರ್ಷ ಇಲ್ಲಿಗೆ ಆಗಮಿಸಿ ಕೃತಜ್ಞತಾಪೂರ್ವಕವಾಗಿ ಹರಕೆಗಳನ್ನು ಸಲ್ಲಿಸುತ್ತಾರೆ. ಮಂಗಳೂರಿಗೆ ಭೇಟಿ ನೀಡುವ ಯಾತ್ರಿಕರು ಹಾಗೂ ಪ್ರವಾಸಿಗರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನ ದರ್ಶನ ಪಡೆಯುವುದನ್ನು ತಮ್ಮ ಯಾತ್ರೆಯ ಅವಿಭಾಜ್ಯ ಭಾಗವೆಂದು ಪರಿಗಣಿಸುತ್ತಾರೆ. ನಗರ ಮಧ್ಯಭಾಗದಲ್ಲಿದ್ದರೂ ಅತ್ಯಂತ ಶಾಂತ,
ಆಧ್ಯಾತ್ಮಿಕ ಹಾಗೂ ಭಕ್ತಿಪೂರ್ಣ ವಾತಾವರಣವನ್ನು ಕಾಪಾಡಿಕೊಂಡಿರುವ ಶ್ರೀ ಕರನೀಕ ಹನುಮಂತ ದೇವಸ್ಥಾನವು ಇಂದಿಗೂ ಭಕ್ತರ ನಂಬಿಕೆಯ ದೀಪವಾಗಿ ಪ್ರಕಾಶಿಸುತ್ತಿದ್ದು, ಧರ್ಮ, ಭಕ್ತಿ, ವೈದಿಕ ಸಂಪ್ರದಾಯ, ಜ್ಞಾನ ಹಾಗೂ ಸಮಾಜ ಸೇವೆಯ ಮಹತ್ವವನ್ನು ಮುಂದಿನ ಪೀಳಿಗೆಗಳಿಗೆ ಸಾರುತ್ತಿರುವ ಮಂಗಳೂರಿನ ಪ್ರಮುಖ ಧಾರ್ಮಿಕ ಪರಂಪರೆಯ ಕೇಂದ್ರವಾಗಿ ತನ್ನ ವೈಭವವನ್ನು ಉಳಿಸಿಕೊಂಡಿದೆ. ವಿಳಾಸ: ಶ್ರೀ ಕರನೀಕ ಹನುಮಂತ ದೇವಸ್ಥಾನ, ಹನುಮಾನ್ ನಗರ, ಮಂಗಳೂರು. ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.